ಎಸ್, ನೆಕ್ಸ್ಟ್ ನ್ಯೂಸ್ ನೋಡೋಣ. ಓಕೆ, ಸಿದ್ದರಾಮಯ್ಯ ಸಂಪುಟದಲ್ಲಿ ಭರ್ಜರಿ ಸರ್ಜರಿ ಪ್ಲ್ಯಾನ್ ನಡೀತಾ ಇದೆ. ಅಂದರೆ ಸಚಿವ ಸಂಪುಟ ಪುನಾರಚನೆ ಪ್ಲ್ಯಾನ್ ನಡೀತಾ ಇದೆ. ಓಕೆ, ಇದು ಕೂಡ ನಡೀತಾನೆ, ಅಂದರೆ ಇನ್ನೂ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಆಗಿಲ್ಲ ಇದು. ಯಾಕೋ ಇದಕ್ಕೆ ಮುಹೂರ್ತನೇ ಲೇಟ್ ಆಗಿಬಿಟ್ಟಿದೆ. DK ನಾನು CM ಆಗ್ತೀನಿ ಅಂತ ಓಡಾಡ್ತಾ ಇದ್ರೆ ಸಿದ್ದು ಕ್ಯಾಂಪ್ನಿಯಲ್ಲಿ ಬೇರೆಯದ್ದೇ ಹವಾ. ಸರ್ಕಾರ 3 ವರ್ಷ ಮುಗಿಸ್ತಾ ಇದೆ, ಕ್ಯಾಬಿನೆಟ್ ರೀಶಫಲ್ ಪಕ್ಕ ಅಂತ ಸಿದ್ದರಾಮಯ್ಯ ಪಡೆ ಹೇಳ್ತಾ ಇದೆ. ಅರ್ಧದಷ್ಟು ಹಾಲಿ ಸಚಿವರನ್ನ ಕೈ ಬಿಡೋಕೆ CM ಸಿದ್ದರಾಮಯ್ಯ ಬಹಳ ಗಂಭೀರವಾಗಿ ತಂತ್ರ ಮಾಡ್ತಾ ಇದ್ದಾರಂತೆ. ಹೊಸ ಸಂಪುಟ ರಚಿಸೋಕ್ಕೂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಅಂದರೆ 2028ರ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಇರೋಕೆ ಏನೇನು ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಆಡಳಿತ ಕೊಡಬೇಕು ಅಂತಿದ್ದಾರಂತೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಪಡೆ. ಅಂದರೆ ಇಲ್ಲಿ BJP ಮತ್ತು JDS ಆ ಮೈತ್ರಿಕೂಟ ಅಧಿಕಾರಕ್ಕೆ ಬರದಂತೆ ತಡಿಬೇಕು ಅಂತ ವರಿಷ್ಠರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಏನು ಮಾಡ್ತಾರೆ ಗೊತ್ತಿಲ್ಲ. DK ಶಿವಕುಮಾರ್ ನಾನು CM ಆಗ್ತೀನಿ ಅಂತ ಒಂದು ಕಡೆ ಓಡಾಡ್ತಾ ಇದ್ದಾರೆ. ಅವ್ರ ಕಷ್ಟ ಅವ್ರಿಗೆ, ಅವ್ರ ಇಚ್ಛೆ ಅವರಿಗೆ ಅನ್ನೋ ಥರದಲ್ಲಿ ಇದ್ದಾವೆ. ಈಗ ಸರ್ಕಾರ 3 ವರ್ಷ ಮುಗಿಸ್ತಾ ಇದ್ದಂತೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು. 2028ರ ಚುನಾವಣೆಯಲ್ಲಿ ಏನು, ಅಫ್ಕೋರ್ಸ್ ಎಲ್ಲರೂ ಯಾರಿಗೇ ಆದರೂ ಅಷ್ಟೇ, ನೆಕ್ಸ್ಟ್ ಎಲ್ಲ ನಾವು ಇರೋವರೆಗೂ ಸ್ಪರ್ಧೆ ಮಾಡುವಾಗ ಯಾವಾಗಲೂ ಕೂಡ ನಾವೇ ಅಧಿಕಾರಕ್ಕೆ ಬರಬೇಕು ಅಂತಲೇ ಎಲ್ಲರೂ ಹೋರಾಟ ಮಾಡೋದು, ಪ್ಲ್ಯಾನ್ ಮಾಡೋದು, ಸ್ಟ್ರಾಟಜಿ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು. ಆದರೆ ನಿಜವಾದ ರಿಸಲ್ಟ್ ಇರೋದು ಯಾರ ಕೈಯಲ್ಲಿ? ಅದು ನಮ್ಮ ಜನತೆಯ ಕೈಯಲ್ಲಿ. ಅಂದರೆ ಜನರ ಮನಗೆಲ್ಲಲು ಏನು ಮಾಡಬೇಕು ಆ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಮಂತ್ರ ಇಲ್ಲದೇ ಇದ್ದಾಗ ಈ ತಂತ್ರಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಹೇಗೆ ಜನರನ್ನು ಮರಳು ಮಾಡಬೇಕು, ಅಷ್ಟೇ ಇರೋದು ವಿಚಾರ. ಓಕೆ.